ಇಲ್ಲಿ ಎಲ್ಲರೂ ಮಹಾಲಕ್ಷ್ಮಿಗೆ ಹೋಗುವಂಥ ಪದ್ಧತಿ ಇದೆ. ತಿರುಪತಿಗೆ ಬಂದರೂ 950 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದವರು ತಿರುಪತಿಗೆ ಬರ್ಬೋದು, ತಿರುಪತಿ ದೇವಸ್ಥಾನಕ್ಕೆ ಬರೋರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಇದೊಂದು ಸ್ಪಿರಿಚುವಲ್ ಹಬ್ಬು. ನಮ್ಮ ಕರ್ನಾಟಕಕ್ಕೆ ಬರೇ ಸೆಕೆಂಡ್ ಕ್ಯಾಪಿಟಲ್ ಮಾತ್ರ ಅಲ್ಲ, ಇದರಿಂದ ಕರ್ನಾಟಕದ ಜನರಿಗೆ ಈ ಭಾಗದ ಜನಕ್ಕೆ 900 ಕಿಲೋಮೀಟ್ರ್ ಹೋಗಿ ದರ್ಶನ ಮಾಡ್ಕೊಂಬರೋವಂಥ ಒಂದು ಇದನ್ನು ಕಡಿಮೆ ಮಾಡ್ತಾ ದೈವಾಂಶ ಇಲ್ಲೇ ಒಂದು ಬರೋದ್ರ ನಿಟ್ಟಲ್ಲಿ ಇವರೆಲ್ಲರೂ ಸೇರಿ ಸಹಕರಿಸಿದ್ದಾರೆ. ಅದರಲ್ಲಿ ನಾನು ಹೆಸರುಗಳು ತೊಗೊಬೋದು. ಇಲ್ಲಿರುವಂಥ ಎಲ್ಲ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು, ಅದರಲ್ಲೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಇತ್ತೀಚೆಗೆ ತಾನೇ ಆಯ್ಕೆ ಆಗಿರುವಂಥ ಅಧ್ಯಕ್ಷರು, ಮೊದಲನೇ ಭೇಟಿ ಅದೂ ಒಳ್ಳೆ ಕೆಲಸಕ್ಕೆ ಬಂದಿರೋದು, ತಿರುಪತಿ ದೇವಸ್ಥಾನದ ಟ್ರಸ್ಟ್ನ ಓಪನ್ ಮಾಡ್ತಾ ಇರೋದು, ಇದು ನಿಜವಾಗ್ಲೂ ಶ್ಲಾಘನೀಯ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಇದು ರೆಡ್ಡಿ ಜನಸಂಘ ಭೂಮಿ ಕೊಟ್ಟು ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ, ಅದ್ರ ಮೂಲಕ ಎಲ್ಲ ಕೆಲಸನೂ ಆಗುತ್ತೆ. TTD ಇಂದ ಕರ್ನಾಟಕದಿಂದ ನಾನು ಮತ್ತು ದರ್ಶನ್ ಇಬ್ಬರು ಇದ್ದೀವಿ. ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಮತ್ತು ಅತ್ಯಂತ ಬೇಗ ಈ ದೇವಸ್ಥಾನ ನಿರ್ಮಾಣ ಆಗಿ ಕರ್ನಾಟಕಕ್ಕೂ ಒಂದು ಒಳ್ಳೆ ಹೆಸರು ಬರೋವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋರಿದ್ದೀವಿ. ಮತ್ತು ಇದು ಸ್ಪಿರಿಚುವಲ್ ಹಬ್ ಆಗಿ ಕನ್ವರ್ಟ್ ಆಗೋ ದೃಷ್ಟಿಯಲ್ಲಿ ಎಲ್ಲ ಇಲ್ಲಿ ಮನೆ ದೇವರುಗಳು, ಅಂದರೆ ಸುಮಾರು ಬೆಳಗಾಂ, ಅಂದರೆ ನಾರ್ತ್ ಕರ್ನಾಟಕ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಈ ಬೆಲ್ಟಲ್ಲಿ ಎಲ್ರಿಗೂ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಎಲ್ರಿಗೂ ಸುಮಾರು ಜನಕ್ಕೆ ತಿರುಪತಿ ಬರೋದಕ್ಕೆ ತುಂಬ ಕಷ್ಟ ಆಗಿರೋದ್ರಿಂದ ಇಲ್ಲೇ ಬರ್ಬೋದು, ಇಲ್ಲೇ ದರ್ಶನ ಮಾಡ್ಬೋದು. ಇಲ್ಲಿ ಲಡ್ಡು ವ್ಯವಸ್ಥೆ ಎಲ್ಲ ತಿರುಪತಿಯಲ್ಲಿ ಏನು ನಡೀತದೆ ಎಲ್ಲ ಕೈಂಕರ್ಯಗಳು ಇಲ್ಲೂ ನಡೀತದೆ. ಇದ್ರ ಪರವಾಗಿ ಇಲ್ಲಿನ ಅಂದರೆ ಟ್ರಸ್ಟೀಸ್ನೂ ಇಲ್ಲಿ ನೇಮಕ ಮಾಡ್ತೀವಿ. LIC ಅಂತ ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಲೋಕಲ್ ಅಡ್ವೈಸರಿ ಕಮಿಟಿ ಅಂತ ಒಂದು ಬಾಡಿ ಮಾಡ್ತೀವಿ. ಆ ಬಾಡಿನ ನಡೆಸೋದು. ಅದರಲ್ಲಿ ಈಗಿನ ಏನು ಟ್ರಸ್ಟೀಸ್ ಎಲ್ಲಿದ್ದಾರೆ ಇಲ್ಲಿ, ಅಂದರೆ ಬಾಲಾಜಿ ದೇವಸ್ಥಾನಂ ಟ್ರಸ್ಟು, ಅವ್ರನ್ನೂ ಒಳಗೊಂಡಂತೆ ಈ ಕೆಲಸನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ TTDಯಲ್ಲಿ ನಿರ್ಣಯನೂ ಆಗಿದೆ. ಬೋರ್ಡಲ್ಲಿ 100 ಕೋಟಿ ಸ್ಯಾಂಕ್ಷನ್ ಮಾಡೋದಕ್ಕೆ ಒಪ್ಪಿಗೆನೂ ತೊಗೊಂಡಿದ್ದೀವಿ. ಆದರೆ ದೇಣಿಗೆ ರೂಪದಲ್ಲಿ ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಭಾಗದಲ್ಲಿ ಅತ್ಯಂತ ಜಾಸ್ತಿ ದೇಣಿಗೆ ಮಾಡೋವಂಥದ್ದಾಗಲಿ, ಈ ಇಡೀ ದೇವಸ್ಥಾನ ಕರ್ನಾಟಕದವರೇ ಕಟ್ಟಂಗಾಗಲಿ. ಕರ್ನಾಟಕದವ್ರು ಕಟ್ಟಿಲ್ಲ ಅಂತ TTD ಕೊಡುತ್ತೆ, ಅದರಲ್ಲಿ ಬೇರೆ ವಿಷಯ ಇಲ್ಲ. ಆದರೆ ಕರ್ನಾಟಕದ ದೇವಸ್ಥಾನ ಕರ್ನಾಟಕದವರೇ ಕಟ್ಟಲಿ ಅನ್ನೋ ನಿಟ್ಟಲ್ಲಿ ಇಲ್ಲಿ ದೇಣಿಗೆ ಕೊಡಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಅತ್ಯಂತ ಬೇಗ ಈ ಕೆಲಸ ಬೇಗ ಆಗಿ ದೇವಸ್ಥಾನ ನೋಡೋವಂಥ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಒಂದು ಮನೆ ದೇವರು ಪ್ಲಸ್ ನಮ್ಮೆಲ್ಲರ ಒಂದು ಅವಧಿಯಲ್ಲೇ ಈ ದೇವಸ್ಥಾನ ಕಂಪ್ಲೀಟ್ ಆಗೋ ನಿಟ್ಟಿನಲ್ಲಿ ಮಾಡ್ತೀವಿ.